ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ ಇದೊಂದು 25ರಿಂದ 30 ಅಡಿ ರಸ್ತೆ ಬರ್ತದೆ. ಇದು ಕೊಳ್ಳೆಗಾಲ ಹೈವೇ ರೋಡಿಂದ ಒಳಗಡೆಗ ಒಂದು 2.25 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ಈ ರಸ್ತೆನೇ ನೋಡಿ. ಇವೆಲ್ಲ ಸುತ್ತ ಬೆಂಗಳೂರು ತಗೊಂಡಿದ್ದಾರೆ ಲ್ಯಾಂಡ್ಗಳೆಲ್ಲ. ಜಮೀನು ಒಳ್ಳೆ ಹೈಟಲ್ಲಿದೆ, ಸೂಪರಾಗಿದೆ ಜಾಗ ಅಂತೂ. ಒಡೆಯ ಜಾಗ 2 ಎಕರೆ 80 ಸೆಂಟು. ಈ ರಸ್ತೆಗೆ ಹೆಚ್ಚು ಕಮ್ಮಿ 150ರಿಂದ 180 ಅಡಿ 200 ಅಡಿ ಬರ್ತದೆ ರಸ್ತೆಗೆ. ಒಳ್ಳೆ ಲೊಕೇಶನ್ ಇದೆ, ಬ್ಯೂಟಿಫುಲ್ ಲೊಕೇಶನ್ನು. ಇದಕ್ಕೆ 2 ಕಡೆ ರಸ್ತೆ ಬರ್ತದೆ. ಜಾಗ ತೋರಿಸ್ತೀನಿ, ಇದೇ ಜಾಗ 2 ಎಕರೆ 80 ಸೆಂಟು ಪರ್ಚೇಸ್ ಮಾಡಿರುವಂಥ ಜಾಗ. ಮೂಲ ಜನರಲ್ಲು, ಸುತ್ತ ಫೆನ್ಸ್ ಹಾಕಿದ್ದಾರೆ, ನೀಟಾಗಿ ಫೆನ್ಸನ್ನು ಮಾಡಿಲ್ಲ ಅವರು. ಮಣ್ಣಂತೂ ರೆಡ್ ಸಾಯಿಲ್ ಇದೆ. ಜಾಗ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಬೆಂಗಳೂರಿಂದ ಕರೆಕ್ಟಾಗಿ 120 ಕಿಲೋಮೀಟ್ರು 25 ಕಿಲೋಮೀಟ್ರು. ಮಳವಳ್ಳಿಯಿಂದ ಒಂದು 25 ಕಿಲೋಮೀಟ್ರು. ಮಳವಳ್ಳಿ ಕೊಳ್ಳೇಗಾಲ ಮಲೆಮೈಸೂರು ಬೆಟ್ಟದ ಹೈವೇ ರೋಡಿಂದ ಒಳಗಡೆಗ 1.25-2 ಕಿಲೋಮೀಟ್ರ್ ಒಳಗಡೆ. ಜಾಗ ಅಂತೂ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಇವರು ಎಕರೆ 30 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 28 ಆಗ್ಬೋದು, 29 ಆಗ್ಬೋದು, ಇನ್ನೂ ಕಮ್ಮಿ ಆದರೂ ಆಗ್ಬೋದು. ಎಲ್ಲ ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ಜಾಗ ಮಾತ್ರ ಒಳ್ಳೆ ರೆಡ್ ಸೈಲ್, ಮಣ್ಣು ತುಂಬ ಚೆನ್ನಾಗಿದೆ. ಸುತ್ತ ಪೆನ್ಷನಕ್ಕೆ ಅಡ್ವಾನ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇವೆಲ್ಲ ಫುಲ್ ಬೆಂಗಳೂರಿನವ್ರು ತಗೊಂಡಿದ್ದಾರೆ ನೋಡಿ, ಇಲ್ಲಿ ಸ್ಪಾಟಲ್ಲೆಲ್ಲ. ನೋಡಲ್ಲಿ ಮನೆ ಕಾಣ್ತಾ ಇತ್ತಲ್ಲ, ಒಂದು ವೈಟ್ ಮನೆ, ಅಲ್ಲೊಬ್ಬ ಯಾರೋ ಇನ್ಸ್ಪೆಕ್ಟರ್ ತಗೊಂಡಿದ್ದಾರಂತ ಆ ವೈಟ್ ಮನೆ ಹತ್ರ. ಇದು ಮಳವಳ್ಳಿಗ ಒಂದು 25 ಕಿಲೋಮೀಟ್ರ್ ಆಗುತ್ತಾ. ಹೈವೇ ರೋಡಿಂದ 1.25 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಡೆ. ನಾನು 2 ಕಿಲೋಮೀಟ್ರ್ ಹೇಳ್ತಾ ಇದ್ದೀನಿ. ಬೆಂಗಳೂರಿಂದ 125 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇವರು ಎಕರೆ 30 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತಾ. ಜಾಗ ಅಂತೂ ಸೂಪರಾಗಿದೆ, ಒಳ್ಳೆ ಹೈಟಲ್ಲಿದೆ ಜಾಗ. ತೋಟ ಮಾಡ್ಕೊಂಡು ಮನೆ ಕಟ್ಗಿರೋರ್ಗಂತ ಆರಾಮಾಗಿರ್ಬೋದು. ಬೆಂಗಳೂರಿಂದ ಡೈರೆಕ್ಟ್ ಗಾಡಿ ಬಸ್ಸಲ್ಲೇ ಬರ್ಬೋದು, ಬಸ್ಸಲ್ಲೇ ತಿಳ್ಲಿಕ್ಕೆ ಹೋಗ್ಬೋದು. ಎರಡು ಎಕರೆ 80 ಸೆಂಟ್ ಬಂದಿರುವಂಥ ಜಾಗ ಇದು. ಎಲ್ಲ ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. ಈ ರಸ್ತೆಗೆ ಬಂದಿರುವಂಥ ಜಾಗ ನೋಡಿ.